ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಶರಣ. ಒಂದು ಚೆನ್ನ ಬಸವಣ್ಣನವರ ವಚನ ಅನುಭವ ಮಂಟಪದ ಅಲ್ಲಿ ಮಹಾಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣ ಅಂತೇಳಿ ಅವರಿಗೆ ಬಿರುದು ಕೊಟ್ಟಿದ್ದಾರೆ ಅವತ್ತಿನ ಶರಣರು. ಅಂತಹ ಒಂದು ಚೆನ್ನ ಬಸವಣ್ಣನವರು, ಅವರ ವಯಸ್ಸು ಬಹಳ 20-22 ಒಳಗೆ ಇತ್ತಂತ ಅವರು ಬರೆದಿರ್ತಕ್ಕಂಥ ಒಂದು ವಚನ. ವಾರ 7 ಕುಲ 18 ಎಂಬುವರು, ಇದು ನಾವು ನಂಬಲಾರೆವು. ಹಗಲೊಂದು ವಾರ, ഇരുಳೊಂದು ವಾರ, ಭವಿಗಳ ಒಂದು ಕುಲ, ಭಕ್ತರದ ಒಂದು ಕುಲ. ಇದು ಬಲ್ಲೆವು ಕಾಣ ಕೂಡಲ ಚೆನ್ನ ಸಂಗಮ ದೇವ. ಈಗ ಭಾರತದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಬೆಳವಣಿಗೆ, ರಾಜನೀತಿ ಆಗಲಿ, ಈ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಈ ಎಲ್ಲದರ ಮಧ್ಯೆ ಮುಗ್ಧ ಬಡವರು ಬಹಳಷ್ಟು ಶೋಷಣೆ ಒಳಗಾಗ್ತಾ ಇದ್ದಾರೆ. ಈಗ ನೋಡಿ, ಇದು ಜೂನ್ ತಿಂಗಳು 21ನೇ ತಾರೀಕು, ಇನ್ನೂ ಮಳೆ ಬೆಳೆ ಏನೂ ಇಲ್ಲ. ಯಾಕೆಂದರೆ ಈ ಭವಿಗಳ ಸಂಖ್ಯೆ ಹೆಚ್ಚಾಗಿದೆ ಭಾರತ ದೇಶದಲ್ಲಿ. ದುಡಿಯುವುದಿಲ್ಲ, ಬರೀ ದೇವರು, ಧರ್ಮ, ಜಾತಿ, ಭೇದ ಭಾವ, ಆ ಸಂಘಟನೆ ಈ ಸಂಘಟನೆ ಇಂತ ಕಟ್ಟಿಕೊಂಡು ಮುಗ್ಧ ಯುವಕರಿಗೆ ದಾರಿ ತಪ್ಪಿಸುವ ಕಾರ್ಯ ಜೋರಾಗಿ ನಡೀತಾ ಇದೆ. ಈ ಭಾರತೀಯ ಜನ ಹೇಗಿದೆ ಅಂದರೆ, ಇವರು ಎಲ್ಲವನ್ನು ನಂಬುತ್ತಾರೆ. ಸತ್ಯ ಅಸತ್ಯ ವಿಚಾರ ಮಾಡ್ತಕ್ಕಂಥ ಆಲೋಚನೆ ಮಾಡೋದಿಲ್ಲ. ಇಂತಹ ಕಾರಣಕ್ಕಾಗಿಯೇ ಈ ಭಾರತ ದೇಶದಲ್ಲಿ ಬ್ರಿಟಿಷರು ಬಂದು ಹೋದರು, ಮತ್ತಾರೋ ಬಂದು ಹೋದರು, ಎಲ್ಲರೂ ಬಂದು ಎಲ್ಲ ತೆಗೆದುಕೊಂಡು ಹಾಳು ಮಾಡಿ ಹೋದರು. ಈಗ ಮತ್ತೆ ಈ ದೇಶದಲ್ಲಿ ಮನುವಾದಿ ಒಂದು ವರ್ಗ ಏನಿದೆಯಲ್ಲ, ಇಡೀ ಭಾರತ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಇದೆಲ್ಲ ತಪ್ಪಿಸಿ ಒಂದು ಮನಸ್ಸಾಕ್ಷಿ, ಎಲ್ಲರಲ್ಲಿ ನಾನು, ನನ್ನಲ್ಲಿ ಎಲ್ಲರೂ ಜೀವಪರವಾಗಿರ್ತಕ್ಕಂಥ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಅನುಭವ ಮಂಟಪದ ಶರಣರ, ದುಡಿಯುವ ವರ್ಗದವರ, ಉತ್ಪಾದಕ ವರ್ಗದವರ, ದೇಹವೇ ದೇವಾಲಯವೆಂದು ನಂಬಿ ಬದುಕಿದ ಶರಣರ ವಚನಗಳು ಪ್ರತಿಯೊಬ್ಬರು ಓದಿ ಅರ್ಥ ಮಾಡಿಕೊಂಡು ಈ ಮನುವಾದಿ, ಈ ಭವಿಗಳ ಪಕ್ಷವನ್ನು ಬಿಟ್ಟು ಭಕ್ತ ಅಂದರೆ ಅನೇಕ ಭಕ್ತರಿದ್ದಾರೆ, ಮೂಢ ಭಕ್ತರು, ಅದೇನಿಲ್ಲ, ಅನುಭವ ಮಂಟಪದ ಶರಣರ ವಚನಗಳ ವಿಚಾರ ಚಿಂತನೆಗಳನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ನಡೆದರೆ, ಆಚರಣೆಯಲ್ಲಿ ತಂದಿದ್ದೆ ಆದರೆ ನಿಜಕ್ಕೂ ಈ ದೇಶದಲ್ಲಿನ ಭ್ರಷ್ಟಾಚಾರ, ಈ ಜಾತೀಯತೆ, ಭೇದ ಭಾವ, ಮೇಲುಗಳೆಲ್ಲ ತೆಗೆದುಹಾಕಲು ಬರುತ್ತದೆ. ಆದ್ದರಿಂದ ಈಗ ನಮ್ಮ ಸೌಲಭ್ಯ ಸಲುವಾಗಿ ನಾವು ದಿನಾಂಕಗಳು, ವಾರಗಳು ಮಾಡಿಕೊಂಡಿವಿ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಎಲ್ಲಿವರೆಗೆ ಶರೀರದಲ್ಲಿ ಉಸಿರಿರ್ತಲ್ಲ ಅಲ್ಲಿವರೆಗೆ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಆಚರಣೆ ಮೂಲಕ ಬದುಕಿರ್ತಕ್ಕಂಥ ಬಸವನಾಡಿನಲ್ಲಿ ಈಗ ಭವಿಗಳು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ. ಬಸವಾದಿ ಶಿವಶರಣರು ಬ್ರಹ್ಮಾಂಡದ ತತ್ವ, ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ್ತ ಧರ್ಮ ಸ್ಥಾಪನೆ ಮಾಡಿದರು.
ಈ ಧರ್ಮದಲ್ಲಿ ಎಲ್ಲ ಶೋಷಿತ ವರ್ಗದವರು ಭಾಗಿಯಾಗಿ ಅಂತಹ ಶೋಷಣೆಗೆ ಒಳಗಾಗಿರ್ತಕ್ಕಂಥವರೆಲ್ಲರನ್ನ ಬಸವಣ್ಣನವರು ಅಪ್ಪ ಬಪ್ಪ ಅಯ್ಯ ಅಣ್ಣ ಅಂತೇಳಿ ಒಪ್ಪಿಕೊಂಡು ಅವರಿಗೆ ಕನ್ನಡದ ಅಕ್ಷರವನ್ನು ಕಲಿಸೋದ್ರ ಮೂಲಕ ಸೃಷ್ಟಿಕರ್ತನ ಜ್ಞಾನವನ್ನು ಕೊಡೋದ್ರ ಮೂಲಕ ಅನುಭವ ಬಂದ ನಂತರ ವಚನಗಳನ್ನು ಬರೆದುಕೊಟ್ಟಿದ್ದಾರಲ್ಲ, ಈ ವಚನಗಳು ಇವತ್ತ ನಿಜಕ್ಕೂ ಇಂತಹ ಮಹಾನ್ ತತ್ವವನ್ನು ಮತ್ತೆ 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 ಹಾಳು ಮಾಡುತ್ತಾ ಬಂದಿದ್ದಾರೆ 893 ವರ್ಷಗಳಿಂದ. ಅದಕ್ಕಾಗಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾವೇಶ ಬಸವ ಕಲ್ಯಾಣದ ಭೂಮಿಯಿಂದ ನಡೆಯಬೇಕಾಗುತ್ತದೆ ಹೊರತು ಕಲಬೆರಕೆ ಮಾಡಿ ದಿಕ್ಕು ತಪ್ಪಿಸಿ ಜನರನ್ನು ಮತ್ತೆ ಅಜ್ಞಾನದಲ್ಲಿಟ್ಟು ಈ ಶರಣರ ತತ್ವಕ್ಕೆ ಚ್ಯುತಿ ತರ್ತಕ್ಕಂಥದ್ದು ಇದು ಮಹಾನ್ ದೊಡ್ಡ ಅಪರಾಧ. ಇಡೀ ಜಗತ್ತದ ಮಾನವರ ಹೃದಯಕ್ಕೆ ವಿಷ ಬೆರೆಸ್ತಕ್ಕಂಥ ಒಂದು ಕಾರ್ಯ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆಂದರೆ ಇದು ಹೃದಯವಂತಿಕೆ ಧರ್ಮವಿದೆ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ ದಯವೇ ಧರ್ಮದ ಮೂಲವಿದೆ. ಆ ಕಾರಣಕ್ಕಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಆಗಬಾರದು ಎಂದು ಹೇಳುತ್ತಾ, ಈಗ ನೋಡಿ, ಇದು ವಿಶ್ವ ಸಂವಿಧಾನ ನೋಡಿ, ವಚನ ಗ್ರಂಥ. ಇದರಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚಿನ ಶರಣರ ಇತಿಹಾಸವಿದೆ. ಆದ್ದರಿಂದ ನಾವೆಲ್ಲರೂ ಈ ಮಹಾ ಬಸವ ದ್ರೋಹಿಗಳು, ಬಸವ ಶರಣರ ವಿಚಾರಗಳಿಗೆ ತಿರುಚುವ ಕಾರ್ಯ ಮಾಡ್ತಕ್ಕಂಥವ್ರು, ಇಂಥವರಿಗೆ ಎಂದೆಂದಿಗೂ ಇದು ಒಳ್ಳೆಯದಲ್ಲ. ಇದು ಸಮಾಜಕ್ಕೆ ಅಜ್ಞಾನದಲ್ಲಿಟ್ಟು ಸಮಾಜಕ್ಕೆ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ದೊಡ್ಡದೊಂದು ಕುತಂತ್ರವಿದೆ. ಯಾಕಂದರೆ ನಾ ಇದು ವಚನಗಳು ಯಾವಾಗಲೂ ಓದ್ತಾ ಇರ್ತೀನಲ್ಲ, ಇವ್ರು ಎಷ್ಟೆಲ್ಲ ಸುಳ್ಳು ಹೇಳಿ ಬರ್ತಾ ಇದ್ದಾರಲ್ಲ, ಹಿಂದಕ್ಕೆ ಬ್ರಿಟಿಷರು ಕೂಡ ಹಾಗೆ ಮಾಡಿದ್ದಾರೆ ಈ ದೇಶದಲ್ಲಿ. ಇಲ್ಲಿನ ರಾಜರನ್ನು ತಮ್ಮ ಕಡೆ ಸೆಳೆದುಕೊಂಡು ಪ್ರಜೆಗಳಿಗೆ ಬಹಳಷ್ಟು ಹಾನಿ ಮಾಡಿದ್ದಾರೆ. ಆ ನಂತರ ಈ ಬಸವಣ್ಣನವರ ವಿಚಾರಗಳನ್ನು ಮುಗಿಸ್ಬೇಕು, ಹಾಳು ಮಾಡಬೇಕು, ಮಾಡಿ ಮತ್ತೆ ರಾಜರಾಡಳಿತ ತರಬೇಕು. ಈ ಸ್ವತಂತ್ರ ಭಾರತ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು, ಅದು ರಾಜರ ಪಕ್ಷ. ವಿರೋಧ ಮಾಡ್ತಕ್ಕಂಥವ್ರು ಯಾರೂ ಇರಬಾರ್ದು ಅಂದ ಆ ಒಂದು ದೊಡ್ಡ ಷಡ್ಯಂತ್ರ ಕಂಡು ಬರ್ತಾ ಇದೆ. ಇದು ಎಂದೆಂದಿಗೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಇಷ್ಟೆಲ್ಲ ಮಾಡಿ ಒಂದು 100 ವರ್ಷವೂ ಯಾರೂ ಬದುಕಲ್ಲ. ಅದಕ್ಕಾಗಿ ಎಷ್ಟು ವರ್ಷ ಬದುಕಲಿ, ಒಳ್ಳೆ ಕೆಲಸ ಮಾಡಿ ಹೋಗಬೇಕಾಗಿದೆ. ಹೊರಗಡೆ ಬಾಯಿಲಿಂದ ಹೇಳ್ತಕ್ಕಂಥದ್ದು ಬೇರೆ, ಒಳಗ ಅಂತರಂಗದಲ್ಲಿ ಕುತಂತ್ರಗಳು ನಡೆಸ್ತಕ್ಕಂಥದ್ದು ಬೇರೆ. ಆಚರಣೆ ಏನಿದೆ ಹೇಳಿ. ಈಗ ಬಸವಣ್ಣನವ್ರದ್ದು ಒಂದು ವಚನವಿದೆ, ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಜನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಇಂತಹ ಒಂದು ಕುತಂತ್ರವಾದಿಗಳು ಅವತ್ತು ಕೂಡ ಇದ್ದಿರ್ಬೋದಲ್ಲ 893 ವರ್ಷಗಳ ಹಿಂದೆ. ಆ ಕಾರಣಕ್ಕಾಗಿ ಇಂಥವ್ರ ಮುಖನೇ ಬೇಡ ಅಂತ ಹೇಳಿದ್ದಾರೆ. ಆದರೆ ನಾವು ನೋಡ್ತಕ್ಕಂಥದ್ದು ಏನು ಕಾಣ್ತದೆ, ಆ ವಿಚಾರಗಳ ವಿರುದ್ಧ. ಮತ್ತು ನಾವು ಬಸವಾದಿ ಶಿವಶರಣರ ಜನರಿಗೆ ಮುಟ್ಟಿಸ್ತೀವಿ. ಏನು ಮುಟ್ಟಿಸ್ತೀವಿ? ಜನರಿಗೆ ದಾರಿ ತಪ್ಪಿಸುವ ಒಂದು ದೊಡ್ಡ ಕುತಂತ್ರವನ್ನು ಎಲ್ಲರೂ ಅರಿತುಕೊಳ್ಳುತ್ತಿದ್ದಾರೆ. ಇದು ಮಹಾ ಅಪರಾಧವಾಗುತ್ತದೆ. ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ. ಅವತ್ತಿನ ಕಾಲದಲ್ಲಿ ಅಂಥವೇನೂ ಇದ್ದಿಲ್ಲ. ಆದ್ದರಿಂದ ಯಾರಿಂದಲೂ
ಸತ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಯಾರೇ ಇರಲಿ, ಇದರಿಂದ ತಪ್ಪಿಸಿಕೊಳ್ಳಲು ಈ ಕಾಲದಲ್ಲಂತೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ, ಅಂತಹ ಕಾರ್ಯ ಮಾಡದೆ, ಅಪರಾಧ ಬಸವ ದ್ರೋಹದ ಕಾರ್ಯ ಮಾಡದೆ, ಅವರ ವಿಚಾರಗಳನ್ನು ಇದ್ದಿದ್ದ ಹಾಗೆ ಜನಮನಕ್ಕೆ ಮುಟ್ಟಿಸಿದಾದರೆ ಆ ಸೃಷ್ಟಿಕರ್ತ ನಿಮ್ಮ ಒಳಗೆ ಇದ್ದಾನಲ್ಲ, ನಿಮಗೂ ಒಪ್ಪುತ್ತಾನೆ, ಇಲ್ಲ ಹೋದರೆ ಒಪ್ಪುವುದಿಲ್ಲ. ಯಾಕೆಂದರೆ ಬಸವಾದಿ ಶಿವಶರಣರು ಹೊರಗಡೆ ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನ ಕಾಣಿರಣ್ಣ ಅಂತ ಹೇಳಿಲ್ಲ. ಆ ಕಾರಣಕ್ಕಾಗಿಯೇ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗ ಕೊಟ್ಟಿದ್ದಾರೆ. ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, HIV ರೋಗ ಬರುತ್ತದೆ. ಇಂಥ ಅನೇಕ ವಚನಗಳಿವೆ. ಯಾಕಂದರೆ ನಾವು 27 ವರ್ಷದಿಂದ ಈ ವಿಚಾರಗಳನ್ನು ಓದುತ್ತಾ ಹೋದಾಗ ಈ ದೇಶದಲ್ಲಿ ಇಂತಹ ಷಡ್ಯಂತ್ರವಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಇದನ್ನೆಲ್ಲ ಜನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ತಮ್ಮೆಲ್ಲರ ಹೃದಯವಿದ್ದರೆ, ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ಬಸವ ದ್ರೋಹದ ಕಾರ್ಯಕ್ಕೆ ಈ ದೇಶದಲ್ಲಿರ್ತಕ್ಕಂಥ 97% ಜನರು ಅವತ್ತೆಲ್ಲರೂ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಒಬ್ಬ ದೇವನನ್ನು ಸ್ಮರಣೆ ಮಾಡಿದ್ದಾರೆ, ಜೀವಗಳಲ್ಲಿ ದೇವನನ್ನು ಕಂಡಿದ್ದಾರೆ. ಈ ಸತ್ಯವನ್ನು ಎಷ್ಟು ಸೂರ್ಯ ಚಂದ್ರರು ಸತ್ಯ ಇದೆಯಲ್ಲ, ಅಷ್ಟೇ ಸತ್ಯ ಇವು ವಚನಗಳು. ಇದರ ಹೆಸರೇ ವಚನಗಳು. ಆದ್ದರಿಂದ 150 ಕೋಟಿ ಭಾರತೀಯರಿಗೆ ಈ ತಲುಪಿಸುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಸರ್ವರಿಗೂ ಶರಣು.